నేను ఎందుకు నన్ను అంత పర్మిషన్ తీసుకెళ్ళాలి అర్ధరాత్రి ఎక్కడికో తీసుకెళ్ళి అడిగిన సంతకాలు తీసుకున్నారు వీళ్ళందరూ సో ఇప్పుడు దాకా మాట్లాడారు కదా ఇక్కడ నుంచి మాట్లాడండి ಇಲ್ಲ 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 ಅಡ್ವೊಕೇಟ್ మాట్లాడుకుంటుంది కొంచెం సీట్ ముందు ಇಲ್ಲ ಯಾವನೇ ಕರೆಕ್ಟಾಗಿ ತೆಗಿಯೋದಿಲ್ಲ ಕರ್ಕೊಂಡ್ಬಂದ್ಬಿಟ್ಟು ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಮತ್ತು ಅವರು ಸಹಕಾರ ಕೊಟ್ಟರು ಕೂಡ ತನಿಖೆಗೆ. ಇನ್ನೊಂದೇನು ಅಂತಂದರೆ ಅವರು ಹೆಲ್ತ್ ಇಶ್ಯೂ ಇತ್ತು, ಸಕಾಲಕ್ಕೆ ವಿಚಾರಣೆ ಬರೋಕ್ಕಾಗಲ್ಲ ಅಂದರೂ ಕೂಡ ವಿಚಾರಣೆ ಕರೆದು ಅರೆಸ್ಟ್ ಮಾಡಿದ್ರು ಅಂತ ನಿಮ್ಮ ಡೌಟ್. ಈಗ ಈ ಹಂತದಲ್ಲಿ ಏನೂ ಮಾತಾಡಲಿಕ್ಕೆ ಆಗೋದಿಲ್ಲ. ಇವತ್ತೇನು ಹೇಮಾವ್ರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ, ಅದು ಅವರು ಪೊಲೀಸ್ ಕಸ್ಟಡಿಗೆ ಕೇಳಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಕೇಳಿರೋ ಅಪ್ಲಿಕೇಶನ್ಗೆ ವಕೀಲರುಗಳು ನಾವುಗಳು ಅದಕ್ಕೆ ಅಬ್ಜೆಕ್ಷನ್ಸ್ ಫೈಲ್ ಮಾಡಿದ್ದೀವಿ. ನಮ್ಮ ಅಬ್ಜೆಕ್ಷನ್ಗಳನ್ನ ಕನ್ಸಿಡರ್ ಮಾಡಿ ನಾಳೆ 6 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. ನಾಳೆ 6 ಗಂಟೆ ಅಷ್ಟೊತ್ತಿಗೆ ಅವ್ರು ಮತ್ತೆ ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದ ಮೇಲೆ ಬೇಲ್ ಪಿಟಿಷನ್ ಮ್ಯಾಟರ್ಸು ವಿಶೇಷವಾದ ನ್ಯಾಯಾಲಯದಲ್ಲಿ ನಾಳೆ ಫೈಲ್ ಮಾಡ್ತೀವಿ. ಇಲ್ಲ, ಅದು ನಮ್ಗೆ ಸಂಬಂಧ ಇಲ್ಲ, ಹೇಮಾವ್ರದ್ದು ಮಾತ್ರ. ನಾಳೆವರೆಗೂ ಕೊಟ್ಟಿದ್ದಾರೆ. ನಾಳೆ ವಿಚಾರಣೆ ಆಗಿದ್ದಾದಮೇಲೆ ನಾಳೆ 6 ಗಂಟೆಗೆ ಮತ್ತೆ ಇಲ್ಲಿ ಇದೇ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ತದನಂತರ ಅದರ ಲೀಗಲ್ ಆಸ್ಪೆಕ್ಟ್ಸು ನಾಳೆಯಿಂದ ಮುಂದುವರಿಯುತ್ತೆ. ಮುಂದಿನ ಜಾಮೀನು ಅರ್ಜಿ ಪ್ರಕ್ರಿಯೆ ಯಾವಾಗಿಂದ ಶುರು ಆಗುತ್ತೆ ಸರ್? ಅಂದರೆ ಇಲ್ಲಿ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ನಾಳೆ. ಓಕೆ, ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.